ವೀರ್ಯವಿದ್ದರೆ ಹೆಣ್ಣಿಗೆ ಆಕೆಗೆ PCOD ಪ್ರಾಬ್ಲಮ್ ಇಲ್ಲ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಖಂಡಿತ ಬರುತ್ತೆ ಅನ್ನತಕ್ಕಂಥ ಮಾತು ಧರ್ಮಶಾಸ್ತ್ರದಲ್ಲಿ ಯಾವಾಗಲೂ ಹೇಳಿದ್ದಾರೆ. ಅದನ್ನು ವಿಜ್ಞಾನ ಈಗ ಹೇಳುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಸೃಷ್ಟಿ ಹೀಗೆ ಇರಬೇಕು, ಹೀಗೆ ಇರಬೇಕು. ಎಲ್ರಿಗೂ ವಾತ ಆಗೋಲ್ಲ, ಎಲ್ರಿಗೂ ಪಿತ್ತ ಆಗೋಲ್ಲ, ಎಲ್ರಿಗೂ ಕಫ ಆಗೋಲ್ಲ. ಕಫದ ವೈಪರೀತ್ಯದಿಂದ ಶುಗರ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯಾ? ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ. ಯಾವುದೇ ಹೆಣ್ಣಿಗೆ, ಅದರಲ್ಲೂ ದೇಹದ ಮೇಲೆ, ಕೈಗಳ ಮೇಲೆ, ಕಾಲುಗಳ ಮೇಲೆ ವಿಪರೀತವಾದಂಥ ರೋಮಗಳಿದ್ದರೆ, ಅಂದರೆ ಕೂದಲಿದ್ದರೆ, ಆಕೆಗೆ ಈ PCOD ಪ್ರಾಬ್ಲಮ್ಸ್ ಇಲ್ಲವೇ ಥೈರಾಯ್ಡ್ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿ. ಒಂದು ಆಕೆ ತೀರಾ ತೆಳುವಾಗಿ ಇರ್ತಾಳೆ, ಸಪೂರವಾಗಿ, ಇಲ್ಲವೇ ವೆಯ್ಟು ಸಿಕ್ಕಾಪಟ್ಟೆ ಜಾಸ್ತಿ ಆಗತಕ್ಕಂಥದ್ದಾಗಿ ಬಿಡುತ್ತದೆ. ಸೊ ಅದಕ್ಕೆ ನಮ್ಮ ಹಿರಿಯರು ಚಿಕ್ಕ ವಯಸ್ಸಿನಿಂದ ಹೆಣ್ಣುಮಕ್ಕಳಿಗೆ ಏನು ಮಾಡ್ತಿದ್ರು ಗೊತ್ತಾ? ನಿತ್ಯ ಅರಿಶಿನವನ್ನು ದೇಹಕ್ಕೆ ಹಚ್ಚಿಸಿ ಸ್ನಾನ ಮಾಡಿಸ್ತಿದ್ರು. ಇಂಥ ಒಂದು ಸಮಸ್ಯೆ ಮುಂದಕ್ಕೆ ಆಗಿ ಆಕೆಗೆ ಮಕ್ಕಳಾಗಲು ತೊಂದರೆ ಆಗಬಾರದು, ಅನಾರೋಗ್ಯ ಪೀಡಿತಳಾಗಿ ಒದ್ದಾಡಬಾರದು ಅನ್ನತಕ್ಕಂಥದ್ದು. ಸೊ ಇನ್ನು ಮೇಲೆ ನಿಮ್ಮ ಮಕ್ಕಳಿಗಾದರೂ ಇದನ್ನು ಮಾಡಿಸ್ತೀರಿ ಅಂತ ಅನ್ಕೋತೇನೆ. ಒಳ್ಳೆಯದಾಗಲಿ.